ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ APJ ಅಬ್ದುಲ್ ಕಲಾಮರ ಆತ್ಮಚರಿತ್ರೆಯಿಂದ ಆರಿಸ್ಕೊಂಡಿಟ್ಟಿರ್ತಕ್ಕಂಥ ಕನಸು ಮತ್ತು ಸಂದೇಶ ಅಂತಕ್ಕಂಥ ಭಾಗವನ್ನು ಕುರಿತು ಚರ್ಚೆ ಮಾಡೋಣ. ಪ್ರಜ್ವಲಿತ ದೀಪಗಳು ಅಂತಕ್ಕಂತಹ ಕೃತಿಯಿಂದ ಆಯ್ಕೆ ಮಾಡ್ಕೊಂಡಿಟ್ಟಿರ್ತಕ್ಕಂತಹ ಈ ಕನಸು ಮತ್ತು ಸಂದೇಶ ಅಂತಕ್ಕಂತಹ ಈ ಲೇಖನವನ್ನು ನಾವು ಚರ್ಚೆ ಮಾಡೋಣ. ಇದನ್ನು ಕನ್ನಡಕ್ಕೆ ತಂದಿರತಕ್ಕಂಥದ್ದು ಜಯಕೃಷ್ಣ TN ಅಂತೇಳಿ ನಾವು ನೋಡ್ತೀವಿ. ನಾವು ಲೇಖಕರ ಪರಿಚಯವನ್ನು ನಾವು ನೋಡ್ತಾ ನಾವು ಆನಂತರದಲ್ಲಿ ಕನಸು ಮತ್ತು ಸಂದೇಶ ಈ ಲೇಖನವನ್ನು ನಾವು ಚರ್ಚೆ ಮಾಡೋದಾದರೆ, APJ ಅಬ್ದುಲ್ ಕಲಾಂ ಇವರ ಪೂರ್ಣ ಹೆಸರು ಅಬುಲ್ ಫಕೀರ್ ಜೈನುಲ್ಲಬ್ದೀನ್ ಅಬ್ದುಲ್ ಕಲಾಂ ಅಂತೇಳಿ ಕರಿತೀವಿ. 15 ಅಕ್ಟೋಬರ್ 1931ರಲ್ಲಿ ತಮಿಳುನಾಡಿನ ರಾಮೇಶ್ವರ ಅಂತಕ್ಕಂತಹ ಭಾಗದಲ್ಲಿ ತಂದೆ ಜೈನುಲ್ಲಬ್ದೀನ್, ತಾಯಿ ಆಶಿಮಾ ಅಂತಕ್ಕಂಥ ದಂಪತಿಗಳ ಮಗನಾಗಿ ಜನಿಸ್ತಾರೆ. ಭೌತಶಾಸ್ತ್ರ ಮತ್ತು ಅಂತರಿಕ್ಷ ಯಾನಗಳಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ಇವರು ಪಡ್ಕೊಳ್ತಾರೆ. ಇವರು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯಲ್ಲಿ, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಲ್ಲಿ ವಿಜ್ಞಾನ ಮತ್ತು ವಿಜ್ಞಾನಿಯಾಗಿ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಭಾರತದ ಕ್ಷಿಪಣಿ ಮಾನವ ಅಂತೇಳಿ ನಾವು ಇವರನ್ನು ಕರಿತೀವಿ. ಭಾರತದ ರಾಷ್ಟ್ರಪತಿಯಾಗಿ ಭಾರತದ ಅತ್ಯುನ್ನತ ನಾಗರಿಕ ಗೌರವವಾಗಿರ್ತಕ್ಕಂತಹ ಭಾರತ ರತ್ನ ಪ್ರಶಸ್ತಿಯನ್ನು ಶ್ರೀಯುತರು ಪಡೆದಿದ್ದಾರೆ. ಇಂತಹ APJ ಅಬ್ದುಲ್ ಕಲಾಂ ಅವರು ಶಿಲಾಂಗಲ್ಲಿ ಜುಲೈ 27, 2015ರಲ್ಲಿ ನಿಧನರಾಗ್ತಾರೆ. ಇವರ ಆತ್ಮಚರಿತ್ರೆಯಿಂದ ಆರಿಸ್ಕೊಂಡಿಟ್ಟಿರ್ತಕ್ಕಂಥ ಪಠ್ಯವಾಗಿರ್ತಕ್ಕಂತಹ ಈ ಕನಸು ಮತ್ತು ಸಂದೇಶ ಅಂತಕ್ಕಂತಹ ಈ ಪಠ್ಯದಲ್ಲಿ ನಮ್ಮ ಶಿಕ್ಷಣದಲ್ಲಿ ಆಧ್ಯಾತ್ಮಿಕ ವಿಚಾರಗಳನ್ನು ಅಳವಡಿಸುವುದು ತುಂಬ ಅಗತ್ಯ ಅಂತೇಳಿ ಚರ್ಚೆ ಮಾಡ್ತಾರೆ. ಆತ್ಮವಿಕಾಸ, ಆತ್ಮ ಸಾಕ್ಷಾತ್ಕಾರಕ್ಕೆ ಹೆಚ್ಚಿನ ಒತ್ತನ್ನು ನೀಡಬೇಕು. ನಮ್ಮಲ್ಲಿ ಪ್ರತಿಯೊಬ್ಬರು ಕೂಡ ನಮ್ಮ ನಿಜ ವ್ಯಕ್ತಿತ್ವವನ್ನು, ಆಂತರಿಕ ಸಾಮರ್ಥ್ಯವನ್ನು ಅರಿತುಕೊಳ್ಬೇಕು ಅಂತಕ್ಕಂಥ ನೆಲೆಯಲ್ಲಿ ಲೇಖನದಲ್ಲಿ ಅವರು ಚರ್ಚೆ ಮಾಡ್ತಾರೆ. ಲೇಖನ ಆರಂಭ 2001 ಸೆಪ್ಟೆಂಬರ್ 30 ಜಾರ್ಖಂಡ್ ರಾಜ್ಯದ ರಾಂಚಿಯಿಂದ ಬೊಕಾರಾಗೆ ಪಯಣಿಸುತ್ತಿದ್ದ ಹೆಲಿಕಾಪ್ಟರ್ನಲ್ಲಿ ಎಂಜಿನ್ ದೋಷದಿಂದಾಗಿ ಭೂಸ್ಪರ್ಶ ಮಾಡತಕ್ಕಂತಹ ಸಂದರ್ಭದಲ್ಲಿ ಆ ಹೆಲಿಕಾಪ್ಟರ್ ನೆಲಕ್ಕೆ ಅಪ್ಪಳಿಸುತ್ತೆ. ಈ ಹಿನ್ನೆಲೆಯಲ್ಲಿ ಆ ಪಠ್ಯ ಆರಂಭ ಆಗುತ್ತೆ. ಅಂದರೆ ಅವರು ರಾಂಚಿಯಿಂದ ಬೊಕಾರಾಗೆ ಹೋಗ್ತಾ ಇರಬೇಕಾದ್ರೆ ಹೆಲಿಕಾಪ್ಟರ್ನಲ್ಲಿ ಕಾಣ್ತಕ್ಕಂಥ ದೋಷ, ಆ ದೋಷದ ಕಾರಣಕ್ಕಾಗಿ ಭೂಮಿಗೆ ಅಪ್ಪಳಿಸ್ತಕ್ಕಂಥ ಸಂದರ್ಭ, ಅಪ್ಪಳಿಸುವ ಸಂದರ್ಭದಲ್ಲಿ ಭಾಳಷ್ಟು ಕಡೆ ಏನಾಗುತ್ತೆ ಅಂತಂದರೆ ಅದು ಅಪಘಾತಕ್ಕೊಳಗಾಗಿ ಸಾವು ಸಂಭವಿಸ್ತಕ್ಕಂಥ ಸಂದರ್ಭನೇ ಜಾಸ್ತಿ ಇರುತ್ತೆ. ಆದರೆ ಅವತ್ತಿನ ಸಂದರ್ಭದಲ್ಲಿ ಈ ದೋಷಕ್ಕೆ ಒಳಗಾದರೂ ಕೂಡ ನಾವೆಲ್ಲರೂ ಕೂಡ ಉಳ್ಕೊಂಡ್ವಿ ಅನ್ನೋದನ್ನು ಅವರು ನೆನಪು ಮಾಡ್ಕೊಳ್ತಾ ಅವರು ಅವತ್ತಿನ ದಿನ ವೈದ್ಯಕೀಯ ಚಿಕಿತ್ಸೆಯನ್ನು ಪಡ್ಕೊಂಡು ಅವತ್ತಿನ ಭಾಷಣವನ್ನು ಮುಗಿಸ್ಕೊಂಡು ಅವರು ರಾತ್ರಿಯ ಸಮಯದಲ್ಲಿ ಮಲಕ್ಕೊಂಡಾಗ ಅವತ್ತು ಅವ್ರಿಗೆ ಕನಸು ಬೀಳುತ್ತೆ. ಆ ಕನಸಲ್ಲಿ ಅವರು ಮೆಚ್ಚಿನ ಮಹಾಪುರುಷರು ಕಾಣಿಸ್ಕೊಳ್ತಾರೆ. ಆ ಭಾಗ ಅಂತಕ್ಕಂಥದ್ದು ಆರಂಭದಲ್ಲಿ ಪ್ರಸ್ತಾಪ ಆಗುತ್ತೆ. ಹಾಗಾದರೆ ಆ ಕನಸಲ್ಲಿ ಕಾಣ್ತಕ್ಕಂತಹ ಮೆಚ್ಚಿನ ಮಹಾಪುರುಷರು ಯಾರು ಅಂತಂದರೆ ಮಹಾತ್ಮ ಗಾಂಧೀಜಿ, ಆಲ್ಬರ್ಟ್ ಐನ್ಸ್ಟೀನ್, ಚಕ್ರವರ್ತಿ ಅಶೋಕ, ಅಬ್ರಹಂ ಲಿಂಕನ್ ಮತ್ತು ಕ್ಯಾಲಿಫ್ ಉಮರ್ ಅಂತೇಳಿ ನಾವು ನೋಡ್ತೀವಿ. ಅಬ್ದುಲ್ ಕಲಾಮರ ಸನಿಹದಲ್ಲೇ ನಿಂತಿರ್ತಕ್ಕಂಥವ್ರು ಯಾರು ಅಂದರೆ ಚಕ್ರವರ್ತಿ ಅಶೋಕ. ಅಶೋಕನನ್ನು, ಅವನ ಬದುಕನ್ನು 2 ರೀತಿಯಲ್ಲಿ ಲೇಖನ ಗಮನಿಸುತ್ತೆ. ಒಂದು ನಿರ್ದಯಿ ಆಕ್ರಮಣಕಾರನಾಗಿ ಅಶೋಕನನ್ನು ನೋಡಿದ್ರೆ, ಇನ್ನೊಂದರಲ್ಲಿ ದಯಾಮಯಿ ಆಡಳಿತಗಾರನಾಗಿ ನಮಗೆ ಅಶೋಕ ಕಂಡು ಬರ್ತಾನೆ. ಕಳಿಂಗ ಯುದ್ಧದ ನಂತರ ಅಹಿಂಸಾ ಪರಮೋಧರ್ಮ ಸಿದ್ಧಾಂತದ ಮೂಲಕ ಮಾನವ ನಡುವಣ ಪ್ರೀತಿಯ ಮಹತ್ವವನ್ನು ಸಾರಿರ್ತಕ್ಕಂಥವನು ಅಶೋಕ. ಈ ರೀತಿಯಲ್ಲಿ ಕ್ರೂರಿಯಾಗಿರ್ತಕ್ಕಂಥ ಅಶೋಕ, ನಿರ್ದಯಿಯಾಗಿರ್ತಕ್ಕಂಥ ಅಶೋಕ, ಬದಲಾಗಿರ್ತಕ್ಕಂಥ ಅಶೋಕನನ್ನು ಅವರು ಕನಸಲ್ಲಿ ನೆನಪು ಮಾಡ್ಕೊಳ್ತಾರೆ. ಮಹಾತ್ಮ ಗಾಂಧೀಜಿ ಅವರ ಜೊತೆಗೆ ಮುಖಾಮುಖಿ ಆಗ್ತಾ ಜಾತಿ, ಜನಾಂಗ, ಮತ, ಧರ್ಮ, ಭಾಷೆಗಳ ನಡುವೆ
ಶಾಂತಿ ನೆಮ್ಮದಿಯ ಏಳಿಗೆಯ ಆ ಸಂದೇಶವನ್ನು ಅವರು ನೆನಪು ಮಾಡಿಕೊಳ್ತಾರೆ. ಕಾಲಿಫ್ ಉಮರ್ ಜೆರುಸಲೇಮ್ಗೆ ಪ್ರವೇಶ ಮಾಡಿದ ನಂತರ ಜಗತ್ತಿನ ಎಲ್ಲರೂ ಕೂಡ ಸಮಾನರು ಅಂತಕ್ಕಂತಹ ಸತ್ಯವನ್ನು ಅರಿತ ಬಗೆಯನ್ನು ಅವರು ಇಲ್ಲಿ ಕನಸಲ್ಲಿ ಕಾಣ್ತಾರೆ. ಐಸ್ಟೀನ್ ಪಶ್ಚಿಮದ ಹಡಗು ದಿಕ್ಸೂಚಿ ಇಲ್ಲದ ಪಯಣಕ್ಕೆ ಅವರು ಹೋಲಿಕೆ ಮಾಡ್ತಾರೆ. ಒಂದು ಹಡಗಿದೆ, ಒಂದು ಹಡಗು ಸಮುದ್ರದಲ್ಲಿ ಐಷಾರಾಮಿ ಹಡಗಿದೆ, ನಿಮಗೆ ಎಲ್ಲ ಸವಲತ್ತುಗಳು ಅದರಲ್ಲಿದೆ, ಆದರೆ ಆ ಹಡಗಲ್ಲಿ ದಿಕ್ಸೂಚಿಯನ್ನು ಇಟ್ಟಿಲ್ಲ, ಆಗ ಆ ಹಡಗು ಸರಿಯಾದ ಗುರಿಯನ್ನು ಮುಟ್ಟಲ್ಲ. ನೋಡು, ಆ ದಿಕ್ಸೂಚಿ ಇಲ್ಲದ ಹಡಗನ್ನು ಏನು ಮಾಡ್ತಾರೆ, ಇಲ್ಲಿ ಐಸ್ಟೀನರ ಮೂಲಕ ಅವರು ಚರ್ಚೆಯನ್ನು ಮಾಡ್ತಾರೆ. ಅಬ್ರಹಾಂ ಲಿಂಕನ್ ಅವರು ಅಭಿವೃದ್ಧಿ ಮತ್ತು ಅಧಿಕಾರವನ್ನು ಬೆಂಬತ್ತಿ ಹೋಗ್ತಕ್ಕಂಥ ಬರದಲ್ಲಿ ನಾವು ನಮ್ಮ ನೈತಿಕ ಮೌಲ್ಯಗಳನ್ನು ಇವತ್ತು ನಾವು ಕಳೆದುಕೊಂಡಿರ್ತಕ್ಕಂಥದ್ರ ಬಗ್ಗೆ ಅಲ್ಲಿ ಕನಸಲ್ಲಿ ಅಬ್ದುಲ್ ಕಲಾಂ ಅವರು ಮುಖಾಮುಖಿ ಆಗ್ತಾ ಚರ್ಚೆ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಅವರು 5 ಜನರ ಜೊತೆಗೆ ಚರ್ಚೆ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಹಾಗಾಗಿ ಅಬ್ದುಲ್ ಕಲಾಂ ಆ ಹಿಂದಿನ ರಾತ್ರಿ ಕಂಡ ಆ ಕನಸಿನ ಬಗ್ಗೆಯೇ ಒಂದೆಡೆ ಮಾನವ ಕುಲದ ಬದುಕನ್ನು ಹಸನುಗೊಳಿಸಲು ಅನೇಕ ಸತ್ಪುರುಷರು ಶಕ್ತಿ ಮೀರಿ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಇನ್ನೊಂದು ಕಡೆ ಜನರು ಸರ್ವನಾಶದ ಭಯಾನಕ ಶಕ್ತಿ ಸಾಮರ್ಥ್ಯಗಳನ್ನು ಪ್ರದರ್ಶನ ಮಾಡ್ತಾ ಇರೋದ್ರ ಬಗ್ಗೆ ಅವರು ಆಘಾತವನ್ನು ವ್ಯಕ್ತಪಡಿಸ್ತಾರೆ. ಹೀಗೆ ಒಂದೆಡೆ ನಾವು ಸುಖಕರ ಹಾಗೂ ಸಚ್ಚಾರಿತ್ರ್ಯದ ಬದುಕಿಗೆ ಆಚಾರ ಸೂತ್ರಗಳನ್ನು ಹಾಕಿಕೊಟ್ಟಂತಹ ಗಾಂಧೀಜಿ ಮತ್ತು ಇತರೆ ಮಹಾನ್ ಸಾಧು ಸಂತರನ್ನು ನಾವು ಒಂದು ಕಡೆ ನೋಡಿದರೆ, ಇನ್ನೊಂದು ಕಡೆ ಇವತ್ತು ನಾವು 2ನೇ ಮಹಾಯುದ್ಧದಲ್ಲಿ ಲಕ್ಷಾಂತರ ಜನ ಸಾವನ್ನಪ್ಪಿರ್ತಕ್ಕಂಥದ್ದನ್ನು ಕಂಡಿದ್ದೇವೆ. ಅಣುಬಾಂಬುಗಳು ನಗರಗಳನ್ನು ಧ್ವಂಸ ಮಾಡಿದ್ದನ್ನು ನಾವಿಲ್ಲಿ ನೋಡಿದ್ದೇವೆ. ಅಷ್ಟೇ ಅಲ್ಲ, ಬೋಸ್ನಿಯಾ ಕಾಳಗದಲ್ಲಿ ಸಹಸ್ರಾರು ಜನ ಬಲಿಯಾಗಿರೋದನ್ನು ನಾವಿಲ್ಲಿ ಗಮನಿಸಬಹುದು. ಇಸ್ರೇಲ್ ಪ್ಯಾಲೆಸ್ಟೈನ್ನಲ್ಲಿ ನಡೆದಿರ್ತಕ್ಕಂಥ ಘರ್ಷಣೆಗಳು ಅನೇಕ ಜೀವಗಳನ್ನು ಬಲಿ ತೆಗೆದುಕೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. 2001 ಸೆಪ್ಟೆಂಬರ್ 11ರಂದು ಭಯೋತ್ಪಾದಕರು ನ್ಯೂಯಾರ್ಕ್ನ ವಿಶ್ವ ವಾಣಿಜ್ಯ ಕೇಂದ್ರದ ಮೇಲೆ ದಾಳಿ ಮಾಡಿರ್ತಕ್ಕಂಥದ್ದಾಗಿರ್ಬೋದು, ಅಥವಾ ಭೂಪಾಲ್ನ ಅನಿಲ ದುರಂತದಲ್ಲಿ 30,000ಕ್ಕೂ ಹೆಚ್ಚು ಜನ ಪ್ರಾಣ ಕಳೆದುಕೊಂಡಿರ್ತಕ್ಕಂಥದ್ದಾಗಿರ್ಬೋದು. ಅದು 2001 ಡಿಸೆಂಬರ್ 13ರಂದು ಸಂಸತ್ತಿನ ಮೇಲೆ ದಾಳಿಯಾಗಿರ್ತಕ್ಕಂಥದ್ದಾಗಿರ್ಬೋದು. ಇವೆಲ್ಲವೂ ಕೂಡ ಒಂದು ಕಡೆ ನಾಶವನ್ನು ನಾವು ನೋಡ್ತಾ ಇದ್ದರೆ, ಒಂದು ಆತಂಕಕಾರಿ ಸನ್ನಿವೇಶವನ್ನು ಸೃಷ್ಟಿ ಮಾಡ್ತಾ ಇದ್ದರೆ, ಇನ್ನೊಂದು ಕಡೆಗೆ ಅನೇಕ ನಾಯಕರು ಸತ್ಪುರುಷರು ನಮಗೆ ಒಳ್ಳೆಯ ಬದುಕಿನೆಡೆಗೆ ಅನೇಕ ಸೂತ್ರಗಳನ್ನು ಹಾಕಿಕೊಟ್ಟಿದ್ದಾರೆ, ಅನೇಕ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ನಮಗೆ 2 ರೀತಿಯಲ್ಲಿ ನಮಗೆ ಕಾಣಿಸ್ತಾ ಇದೆ. ಆದರೆ ಒಂದು, ನಾವು ಒಳ್ಳೆಯದನ್ನು ಆಯ್ಕೆ ಮಾಡ್ಕೊಳ್ಳೋದು ಬಿಟ್ಟು ಇವತ್ತು ಕೆಟ್ಟದನ್ನು ಆಯ್ಕೆ ಮಾಡಿಕೊಂಡು ಸಮಾಜದಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ನಾವು ಇವತ್ತು ಸೃಷ್ಟಿಸ್ತಾ ಇದ್ದೇವೆ ಅಂತೇಳಿ ಅವರು ಒಂದು ಭಯವನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಅಬ್ದುಲ್ ಕಲಾಂ ತಾವು ಬರೆದಂತಹ ಕವಿತೆ ದ ಟ್ರೀ ಆಫ್ ಲೈಫ್ ಅಂತಕ್ಕಂತಹ ಒಂದು ಕವಿತೆಗೆ ಅವರು ಶೀರ್ಷಿಕೆಯನ್ನು ಇಡ್ತಾರೆ. ಆ ಶೀರ್ಷಿಕೆಯಲ್ಲಿ ಅವರು ಅನೇಕ ಸಂಗತಿಗಳನ್ನು ಚರ್ಚೆ ಮಾಡ್ತಾರೆ. ಒಬ್ಬ ವಿದ್ಯಾರ್ಥಿ ಭಾಷಣ ನಡೀತಾ ಇರಬೇಕಾದ್ರೆ ಕೇಳುತ್ತೆ, ಸರ್ ನಿಮಗೆ ಯಾವ ಪಾತ್ರ ಬಹಳ ಇಷ್ಟ ಮಹಾಭಾರತದಲ್ಲಿ ಅಂತೇಳಿ. ಆಗ ಅವ್ರು ಹೇಳ್ತಾರೆ, ಮಹಾಭಾರತದಲ್ಲಿ ನನಗೆ ತುಂಬ ಇಷ್ಟವಾಗಿರ್ತಕ್ಕಂಥ ಪಾತ್ರ ವಿದುರ ಪಾತ್ರ ಅಂತ ಹೇಳ್ತಾರೆ. ಅದಕ್ಕೆ ಕಾರಣ ಕೂಡ ಹೇಳ್ತಾರೆ. ಆಡಳಿತ ನಡೆಸ್ತಕ್ಕಂಥವ್ರು ಅವರ ತಪ್ಪುಗಳನ್ನು ಎತ್ತಿ ತೋರಿಸ್ತಕ್ಕಂಥ ಒಂದು ಎದೆಗಾರಿಕೆಯನ್ನು ತೋರಿರ್ತಕ್ಕಂಥವನು ಯಾರು ಅಂತಂದರೆ ಈ ವಿದುರ ಅಂತಕ್ಕಂಥ ಪಾತ್ರ. ಅವತ್ತಿನ ಕಾಲದಲ್ಲಿ ಕೌರವರು ಪಾಂಡವರು ಮಾಡಿರ್ತಕ್ಕಂಥ ತಪ್ಪುಗಳನ್ನು, ರಾಜ ಮಾಡಿರ್ತಕ್ಕಂಥ ತಪ್ಪುಗಳನ್ನು ನಿರ್ಭೀತಿಯಿಂದ ಅದನ್ನು ತೋರಿರ್ತಕ್ಕಂಥ ಪಾತ್ರ ವಿದುರ. ಆ ಎದೆಗಾರಿಕೆ ಅಂತಕ್ಕಂಥದ್ದು ಇವತ್ತು ಪ್ರತಿಯೊಬ್ಬರಲ್ಲೂ ಬರಬೇಕು. ತಪ್ಪುಗಳನ್ನು ಸಾರಾಸಗಟಾಗಿ ಅದನ್ನು ಚರ್ಚೆ ಮಾಡ್ತಕ್ಕಂತಹ, ಅದನ್ನು ವಿರೋಧಿಸ್ತಕ್ಕಂಥ ಗುಣವನ್ನು ಬೆಳೆಸ್ಕೋಬೇಕು ಅಂತೇಳಿ ಹೇಳ್ತಾರೆ. ಅಧರ್ಮದ ಮುಂದೆ ಉಳಿದ ಎಲ್ಲರೂ ಮಣಿದು ಕೂತಾಗ ಅದನ್ನು ವಿರೋಧಿಸ್ತಕ್ಕಂಥ ಧೈರ್ಯವನ್ನು ತೋರಿರ್ತಕ್ಕಂಥವನು ಈ ವಿದುರ. ಇಂದು ಇಂತಹ ಪ್ರಜ್ಞಾವಂತರನ್ನು ಕಲ್ಪಿಸ್ಕೊಳ್ತಕ್ಕಂಥದ್ದು ಇವತ್ತು ಕಷ್ಟ. ಹಾಗಾಗಿ ಈ ಥರದಲ್ಲಿ ನಾವು ವಿದುರನ ಹಾಗೆ ಆಲೋಚನೆ ಮಾಡ್ತಕ್ಕಂಥ, ತಪ್ಪುಗಳನ್ನು ಹೇಳ್ತಕ್ಕಂಥ ಒಂದು ಗುಣವನ್ನು ಬೆಳೆಸ್ಕೋಬೇಕು ಅಂತೇಳಿ ಅವ್ರು ಹೇಳ್ತಾರೆ. ಒಬ್ಬ ಮನುಷ್ಯ ತನ್ನ ಜೀವಿತಾವಧಿಯಲ್ಲಿ ಬೇರೆ ಬೇರೆ ಹಂತಗಳನ್ನು ಅವನು ದಾಟಬೇಕಾಗತ್ತೆ. ಹಾಗಾಗಿ ಡಾಕ್ಟರ್ ವೆನ್ ಡಬ್ಲ್ಯೂ ಡಯರ್ ಅಂತಕ್ಕಂತಹ ವ್ಯಕ್ತಿ ತನ್ನ
ಮ್ಯಾನಿಫೆಸ್ಟ್ ಯುವರ್ ಡೆಸ್ಟಿನಿ ಅಂತಕ್ಕಂಥ ಪುಸ್ತಕದಲ್ಲಿ ಮಾನವನ ಜೀವಿತಾವಧಿಯನ್ನು ವಿವಿಧ ಹಂತಗಳಾಗಿ ಅವರು ವರ್ಗೀಕರಿಸ್ತಾರೆ. ಆ ಹಂತಗಳನ್ನು ನಾವು ಗಮನಿಸೋದಾದರೆ ಅಥ್ಲೀಟ್ ಹಂತ, ಯೋಧ ಹಂತ, ಮುತ್ಸದ್ದಿ ಹಂತ ಹಾಗೂ ಅಮೃತ ಚೇತನ ಹಂತ ಅಂತೇಳಿ ಕರಿತೀವಿ. 4 ಹಂತಗಳನ್ನು ಹೇಳ್ತಾರೆ. ಈ 4 ಹಂತಗಳನ್ನು ಈ ಲೇಖನದ ಇನ್ನೊಂದು ಭಾಗದಲ್ಲಿ ಅವ್ರು ಏನು ಮಾಡ್ತಾರೆ ಅಂತಂದರೆ ತಮಗೆ ಅದನ್ನು ಆರೋಪ ಮಾಡಿಕೊಳ್ತಾರೆ. ಈ 4 ಹಂತಗಳನ್ನು ನಾನು ಹೇಗೆ ಸಾಗದೆ, ನಾನು ಈ ಹಂತಗಳನ್ನು ಹೇಗೆ ಮುಟ್ಟುದೆ ಅಂತ ಹೇಳ್ತಾರೆ. ಅದರಲ್ಲಿ ಮೊದಲನೇ ಹಂತವನ್ನು ಇವರು ಯಾವ ರೀತಿಯಲ್ಲಿ ನಾನು ಪ್ರವೇಶ ಮಾಡಿದೆ, ಅಥ್ಲೀಟ್ ಹಂತವನ್ನು ಅಂತೇಳಿ ಹೇಳ್ತಾರೆ. ಅಬ್ದುಲ್ ಕಲಾಂರು ಸಹ ತಮ್ಮ ಮೊದಲ ಹಂತವನ್ನು 1980ರಲ್ಲಿ ಭಾರತವು ತನ್ನ ಪ್ರಪ್ರಥಮ ಉಪಗ್ರಹ ಉಡಾವಣೆ ವಾಹನ ಯಶಸ್ವಿಯಾಗಿ ಉಡ್ಡಯನವನ್ನು ಮಾಡುತ್ತೆ, ರೋಹಿಣಿ ಉಪಗ್ರಹವನ್ನು ಕಕ್ಷೆಗೆ ಸೇರಿಸಿದ್ದು ಅಂತೇಳಿ ಅವರು ಮೊದಲ ಹಂತವನ್ನು ಗಮನಿಸ್ತಾರೆ. ಇಸ್ರೋದಲ್ಲಿರ್ತಕ್ಕಂಥ ಸಮಯದಲ್ಲಿ ಈ ರೀತಿಯ ಒಂದು ಸಾಧನೆಯನ್ನು ಮಾಡಿದ್ದು, ಅದರ ಜೊತೆಯಲ್ಲಿಯೇ ಇಸ್ರೋದಲ್ಲಿದ್ದಂತಹ ಸಮಯದಲ್ಲಿ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ, ಪ್ರೊಫೆಸರ್ ಸತೀಶ್ ಧವನ್ ಮತ್ತು ಡಾಕ್ಟರ್ ಬ್ರಹ್ಮಪ್ರಕಾಶ್ರವರ ಒಡನಾಟದಿಂದಾಗಿ ಒಂದು ನಾಯಕತ್ವದ ಗುಣವನ್ನು ನಾನು ಕಲಿತೆ. ಈ ಮೊದಲ ಹಂತದಲ್ಲಿ ಇಸ್ರೋದಲ್ಲಿ ನಾನು ಕೆಲಸ ಮಾಡಿರ್ತಕ್ಕಂಥದ್ದು ನನ್ನ ಜೀವನದ ಮೊದಲ ಹಂತ ಅಂತೇಳಿ ಅಥ್ಲೀಟ್ ಹಂತವನ್ನು ಅವರು ಹೇಳ್ತಾರೆ. ಅದರ ಎರಡನೇ ಹಂತ ಯೋಧ ಹಂತವನ್ನು ಅವರು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ಅಂತ ನಾವೇನು ಕರಿತೀವೋ ಅದರಲ್ಲಿ ಅವರು ಕೆಲಸವನ್ನು ಮಾಡ್ತಾರೆ. ಅಲ್ಲಿ ಅನೇಕ ರೀತಿಯ ಸಂಶೋಧನೆಗೆ ಸಂಬಂಧಪಟ್ಟಂತಹ ಉಪಕರಣಗಳ ತಯಾರಿಕೆಯಲ್ಲಿ ಅವರು ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನು, ಆಯುಧಗಳ ತಯಾರಿಕೆಯಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನು ಅವರಲ್ಲಿ ಸ್ಮರಿಸ್ತಾರೆ. ಹಾಗಾಗಿ ಇಲ್ಲಿ ನಾನು ಈ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ನಾನು ಒಗ್ಗಟ್ಟಿನ ಮಂತ್ರವನ್ನು ಕಲಿತೆ. ಅಷ್ಟೇ ಅಲ್ಲ, ಸೋಲು ವೈಫಲ್ಯಗಳನ್ನು ಹೇಗೆ ಎದುರಿಸಬೇಕು ಅಂತಕ್ಕಂತಹ ಪಾಠವನ್ನು ಕೂಡ ನಾನಲ್ಲಿ ಕಲಿತೆ ಅಂತಕ್ಕಂಥದ್ದನ್ನು ಅವರು ಹೇಳ್ತಾರೆ. ಈ ಹಿನ್ನೆಲೆಯಲ್ಲಿ ನಾವು ಈ ಹಂತವನ್ನು ನೋಡ್ಬೋದು. ಅಂದರೆ ಒಗ್ಗಟ್ಟಿನ ಮಂತ್ರವನ್ನು ನಾನು ಹೇಗೆ ಕಲಿತೆ ಮತ್ತು ಹೇಗೆ ನಾನು ಈ ಸೋಲು ವೈಫಲ್ಯಗಳನ್ನು ಎದುರಿಸಬೇಕು ಅಂತಕ್ಕಂಥದ್ದನ್ನು ಕೂಡ ನಾನು ಕಲಿತೆ ಅಂತಕ್ಕಂಥದ್ದನ್ನು ಅವರು ಬಹಳ ಮುಖ್ಯವಾಗಿ ಇಲ್ಲಿ ಗಮನಿಸ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಹಾಗಾಗಿ ಇಲ್ಲಿ ಅವರು SLV 3 ಈ ಥರದ ಯೋಜನೆಗಳನ್ನು ನಾವು ಎಲ್ಲಿ ಭಾಗ 1ರಲ್ಲಿ ನಾವು ಅಂದರೆ ಮೊದಲ ಹಂತದಲ್ಲಿ ನಾವು ಈ ಥರದ ಕೆಲವು ತಂತ್ರಜ್ಞಾನಗಳ ಕಡೆಗೆ ಅವರು ಕೆಲಸ ಮಾಡ್ತಾರೆ, ತಂತ್ರಜ್ಞಾನಗಳಲ್ಲಿ ಕೆಲಸ ಮಾಡ್ತಾರೆ. ಆದರೆ ನಾವು DRDOದಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಅವರು ಅನೇಕ ಕ್ಷಿಪಣಿ ಪರೀಕ್ಷಾ ಕೇಂದ್ರಗಳಲ್ಲಿ ಅವರು ಕೆಲಸ ಮಾಡ್ತಕ್ಕಂಥದ್ದು, ಅನೇಕ ಆ ತಂತ್ರಜ್ಞಾನದ ಅಭಿವೃದ್ಧಿಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಪಾತ್ರವನ್ನು ಅವರು ವಹಿಸ್ಕೊಳ್ತಕ್ಕಂಥದ್ದನ್ನು ನಾವಿಲ್ಲಿ ಬಹಳ ಮುಖ್ಯವಾಗಿ ಗಮನಿಸ್ಬೋದು. ಇದಿಷ್ಟನ್ನು ಕೂಡ ನಾವೇನು ಮಾಡ್ತೀವಿ, ನಾವು ಆ ಭಾಗದಲ್ಲಿ ಗಮನಿಸ್ತೀವಿ. ಆದರೆ ಅವರು ಬಹಳ ಮುಖ್ಯವಾಗಿ ಒಂದು ಕಡೆ ಹೇಳ್ಕೊಳ್ತಾರೆ, ಏನಂತಂದರೆ ಮನುಷ್ಯ ಒಗ್ಗಟ್ಟನ್ನು ಮತ್ತು ಅನೇಕ ಸೋಲು ಮತ್ತು ವೈಫಲ್ಯಗಳನ್ನು ಎದುರಿಸ್ತಕ್ಕಂಥ ಒಂದು ಶಕ್ತಿಯನ್ನು ಪಡ್ಕೋಬೇಕು. ಅವಾಗ ಮಾತ್ರ ಜೀವನದಲ್ಲಿ ಒಂದು ಗುರಿಯನ್ನು, ಒಂದು ಸಾಧನೆಯನ್ನು ಸಾಧಿಸೋದಕ್ಕೆ ನಾವು ಸಾಧ್ಯ ಆಗುತ್ತೆ ಅಂತೇಳಿ ಹೇಳ್ತಾರೆ. ಆದರೆ ಅವರು ತಮ್ಮ 3ನೆಯ ಬದುಕಿನ ಹಂತವನ್ನು ಅಣುಶಕ್ತ ರಾಷ್ಟ್ರವನ್ನಾಗಿಸತಕ್ಕಂತಹ ಭಾರತದ ಗುರಿಯನ್ನು ಸಾಕಾರಗೊಳಿಸುವಲ್ಲಿ ಅವರು ಸಕ್ರಿಯವಾಗಿ ಪಾಲ್ಗೊಂಡಿರ್ತಕ್ಕಂಥದ್ದನ್ನು ನೆನಪಡ್ಕೊಳ್ತಾರೆ. ನನ್ನ 3ನೆಯ ಹಂತ ಯಾವುದು ಅಂತಂದರೆ ನಾನು ಭಾರತವನ್ನು ಅಣ್ವಸ್ತ್ರ ಶಕ್ತ ರಾಷ್ಟ್ರವನ್ನಾಗಿ ಮಾಡ್ತಕ್ಕಂಥ ಪ್ರಕ್ರಿಯೆಯಲ್ಲಿ ತೊಡ್ಕೊಂಡಿದ್ದೆ ನನ್ನ ಜೀವನದ 3ನೆಯ ಹಂತ ಅಂತೇಳಿ ಕೇಳ್ತಾರೆ. ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿ ಒಳಗೆ ಅವರು ಕೆಲಸ ಮಾಡ್ತಾರೆ, ಅಣುಶಕ್ತಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ. ಆ ಸಂದರ್ಭವನ್ನು ಅವರು ತಮ್ಮ 3ನೆಯ ಹಂತ ಅಂತೇಳಿ ಅವ್ರು ಏನು ಮಾಡ್ತಾರೆ, ಕರ್ಕೊಳ್ತಾರೆ. ಈ 3ನೇ ಹಂತದಲ್ಲಿ ಅವರೊಂದು ಕಡೆ ಕೇಳ್ತಾರೆ, ಸರ್, ಈ 40 ವರ್ಷಗಳ ಸುದೀರ್ಘ ನಿಮ್ಮ ಈ ಜೀವನದಲ್ಲಿ ನಿಮಗೆ ತುಂಬ ಖುಷಿ ಕೊಡೋ ಸಂಗತಿ ಯಾವುದು ಅಂತ ಒಬ್ಬರು ಪ್ರಶ್ನೆ ಕೇಳಿದಾಗ ಅವರು ಇಸ್ರೋದು ಅಥವಾ DRDO ಒಳಗಡೆ ಮಾಡಿರ್ತಕ್ಕಂಥ ತಂತ್ರಜ್ಞಾನದ ಸಾಧನೆಗಳನ್ನು ಅವರು ಹೇಳೋದಿಲ್ಲ. ಅವರು ನಿಜವಾಗ್ಲೂ ಖುಷಿ ಕೊಡೋ ಕೆಲಸ ಯಾವುದು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ,
ನಮ್ಮ ಹೃದಯ ರೋಗಿಗಳು ತಮ್ಮ ಅಪದ ಮುನಿಗಳಲ್ಲಿ ಕೇಯರ್ ಕಾರನರಿ ಸ್ಟೆಂಟ್ಗಳನ್ನು ಯಾವತ್ತವರು ಪಡಿತಾರೋ, ಅಂಗವಿಕಲ ಮಕ್ಕಳು ಅತಿ ಹಗುರವಾಗಿರ್ತಕ್ಕಂತಹ ಫ್ಲೋರೋ ರಿಯಾಕ್ಷನ್ ಅರ್ಥೋಸಿಸ್ ಕ್ಯಾಲಿಫರ್ಗಳನ್ನು ಯಾವತ್ತು ಅವರು ಪಡ್ಕೊಳ್ತಾರೋ ಆವತ್ತು ನನಗೆ ತುಂಬ ಸಂತೋಷ ಕೊಟ್ಟಿದ್ದಂತಹ ಕ್ಷಣಗಳು ಅಂತೇಳಿ ಹೇಳ್ತಾರೆ. ನೋಡಿ, ಅವ್ರು ಬೇರೆದನ್ನು ಹೇಳಲ್ಲ. ಯಾವತ್ತು ರೋಗಿಗಳಿಗೆ ಈ ಅವಕಾಶಗಳು ಸಿಗ್ತಾವೋ ಈ ದೇಶದಲ್ಲಿ, ಈ ನಾಡಿನಲ್ಲಿ, ಅವತ್ತು ನನಗೆ ತುಂಬ ಅದು ಖುಷಿ ಕೊಡ್ತದೆ ಅಂತೇಳಿ ಹೇಳ್ತಾರೆ. ಹಾಗಾಗಿ ಈ 3ನೇ ಹಂತದಲ್ಲಿ ಅವರು ದೇಶದ ತಂತ್ರಜ್ಞಾನ ಸಾಮರ್ಥ್ಯವನ್ನು ಬಲಪಡಿಸ್ತಾರೆ. ಆ ತಂತ್ರಜ್ಞಾನವನ್ನು ಸಮಾಜದ ಅಗತ್ಯಗಳಿಗೆ ಬಳಸಿಕೊಳ್ತಕ್ಕಂಥದ್ದು, ದೇಶಕ್ಕಾಗಿ ಒಂದು ಹೆಜ್ಜೆ ಗುರುತನ್ನು ರೂಪಿಸ್ತಕ್ಕಂಥದ್ದು, ಇವೇ ಮುಂತಾದ ಮಹತ್ ಕಾರ್ಯಗಳಲ್ಲಿ ನನ್ನನ್ನು ನಾನು ತೊಡಗಿಕೊಂಡೆ. ಆ ಮಹತ್ ಕಾರ್ಯಗಳೇ ನನ್ನ ಕನಸು ಮತ್ತು ಮನಸ್ಸನ್ನು ಸಂಪೂರ್ಣವಾಗಿ ಆವರಿಸ್ಕೊಂಡು ಬಿಟ್ಟಿದ್ದು ಅಂತೇಳಿ ಅವ್ರೇನು ಮಾಡ್ತಾರೆ ಹೇಳ್ತಾ ಹೋಗ್ತಾರೆ. ಆದರೆ 4ನೆಯ ಹಂತದ ಬಗ್ಗೆ ಅವರು ಹೇಳ್ತಾರೆ. 2001 ಅಕ್ಟೋಬರ್ 12ರಂದು ಇನ್ನು 2001 ಅಕ್ಟೋಬರ್ 12 ಸೂರ್ಯನ ಸುತ್ತ ನನ್ನ 70ನೆಯ ಪರಿಭ್ರಮಣವನ್ನು ಪೂರ್ಣಗೊಳಿಸಲು ಕೇವಲ 3 ದಿನಗಳು ಬಾಕಿ ಇರುವಂತೆ ಅವರೇನು ಮಾಡ್ತಾರೆ, ನಿವೃತ್ತಿಯ ನಿರ್ಧಾರವನ್ನು ಅವರು ತೆಗೆದುಕೊಳ್ತಾರೆ. ಆ ನಿವೃತ್ತಿಯ ನಿರ್ಧಾರ ತೆಗೆದುಕೊಳ್ತಕ್ಕಂತಹ ಆ ಸಂದರ್ಭ ಇದೆಯಲ್ಲ, ಆ ಸಂದರ್ಭವನ್ನು ಅವರು 4ನೆಯ ಹಂತವನ್ನು ನಾನು ಪ್ರವೇಶ ಮಾಡಿದೆ. ನಿವೃತ್ತಿ ಪಡೆದ ನಂತರದಲ್ಲಿ ಅವರು ನಾನು 4ನೇ ಹಂತಕ್ಕೆ ಹೊರಟೆ ಅಂತೇಳಿ ಅವರು ನೆನಪು ಮಾಡಿಕೊಳ್ತಾರೆ. ಮುಂದೆ ಅವರು ಅನೇಕ ಕಡೆ ಭಾಷಣಗಳನ್ನು ಮಾಡಿರ್ತಕ್ಕಂಥದ್ದು, ರಾಷ್ಟ್ರಪತಿಯಾಗಿ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ನೆನಪು ಮಾಡ್ಕೋಬಹುದು. ಅವರು ನಿವೃತ್ತಿಯ ನಿರ್ಧಾರವನ್ನು ಕೈಗೊಂಡು ಅದನ್ನು ಅಟಲ್ಜಿ ಅವರಿಂದ ಒಪ್ಪಿಗೆ ಪಡ್ಕೊಂಡು ನಿವೃತ್ತಿಯನ್ನು ಪಡೆದು ಮುಂದೆ ಅವರು ಈಶಾನ್ಯ ರಾಜ್ಯಗಳಾಗಿರ್ತಕ್ಕಂಥ ಅಸ್ಸಾಂ, ತ್ರಿಪುರಾ ಮತ್ತು ಜಾರ್ಖಂಡ್ ಅಲ್ಲದೆ ತಮಿಳುನಾಡಿನ ಶಾಲೆಗಳಲ್ಲಿ ಸಹಸ್ರಾರು ವಿದ್ಯಾರ್ಥಿಗಳ ಜೊತೆಗೆ ಅವರು ಭೇಟಿಯಾಗ್ತಾರೆ. ತಮ್ಮಲ್ಲಿರ್ತಕ್ಕಂತಹ ಅನುಭವಗಳನ್ನು ವಿದ್ಯಾರ್ಥಿಗಳ ಜೊತೆ ಹಂಚಿಕೊಳ್ತಾರೆ. ಈ ರೀತಿ ಒಂದು ಬದಲಾವಣೆಯ ಕಡೆಗೆ ನಾನು ಹೆಜ್ಜೆ ಇಟ್ಟೆ. ಕೊನೆಗೆ ನನ್ನ ಮಾತೃ ಸಂಸ್ಥೆಯಾಗಿರ್ತಕ್ಕಂತಹ ಅಣ್ಣಾ ವಿಶ್ವವಿದ್ಯಾಲಯವನ್ನು ನಾನು ಸೇರಿಕೊಂಡೆ ಅಂತೇಳಿ ಅವ್ರು ಏನು ಮಾಡ್ತಾರೆ, ಚರ್ಚೆ ಮಾಡ್ತಾರೆ. ಈ ಮೇಲಿನ ಈ ಕನಸು ಕಾಣಿರಿ, ಕನಸುಗಳ ಶಕ್ತಿ ಅಥವಾ ಕನಸು ಮತ್ತು ಸಂದೇಶ ಅಂತಕ್ಕಂಥ ಈ ಲೇಖನವನ್ನು ನಾವು ಪ್ರಜ್ವಲಿತ ದೀಪಗಳು ಅಂತಕ್ಕಂತಹ ಪುಸ್ತಕದಿಂದ ಆಯ್ಕೆ ಮಾಡ್ಕೊಂಡಿದ್ದೀವಿ. ಪ್ರಸ್ತುತ ಲೇಖನದಲ್ಲಿ APJ ಅಬ್ದುಲ್ ಕಲಾಂ ಅವರು ಕನಸು ಕಾಣಿರಿ, ಕನಸುಗಳು ಯೋಚನೆಗಳ ರೂಪ ತಳೆಯುತ್ತವೆ, ಆ ಯೋಚನೆಗಳು ಕಾರ್ಯರೂಪಕ್ಕಿಳಿಯುತ್ತವೆ ಎನ್ನುವ ಭರವಸೆ ಮತ್ತು ನಂಬಿಕೆಗಳನ್ನು ಉಂಟು ಮಾಡತಕ್ಕಂತಹ ಸಂದೇಶವನ್ನು ನೀಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಬಹಳ ಮುಖ್ಯವಾಗಿ ಗಮನಿಸ್ಬೋದು. ಹಾಗಾಗಿ ನಾವು ಈ ಪಠ್ಯದಲ್ಲಿ ಬಹಳ ಮುಖ್ಯವಾಗಿ ಒಂದು ಕಡೆಗೆ ಅವರು ಕನಸು ಕಾಣ್ತಕ್ಕಂಥದ್ದು, ಆ ಕನಸಲ್ಲಿ ಅವರ ಮೆಚ್ಚಿನ ಮಹಾಪುರುಷರನ್ನು ಅವರು ಭೇಟಿಯಾಗಿ ಅವರ ಜೊತೆಗೆ ಮುಖಾಮುಖಿ ಆಗ್ತಕ್ಕಂಥದ್ದನ್ನು ನಾವು ಒಂದು ಕಡೆ ಕಂಡ್ರೆ, ಇನ್ನೊಂದು ಕಡೆ ನಾವು ಡಾಕ್ಟರ್ ವೆನ್ ಡಬ್ಲ್ಯೂ ಡಯರ್ ತಮ್ಮ ಪುಸ್ತಕದಲ್ಲಿ ಹೇಳ್ತಕ್ಕಂಥ 4 ಜೀವಿತದ ಮಾನವನ ಜೀವಿತಾವಧಿಯ ಹಂತಗಳನ್ನು ಹೇಳ್ತಾರೆ. ಆ ಹಂತಗಳು ಯಾವುವು ಅಂದರೆ ಅಥ್ಲೀಟ್ ಅಂತ, ಯೋಧ ಅಂತ, ಮುತ್ಸದ್ದಿ ಅಂತ ಹಾಗೂ ಅಮೃತ ಚೇತನ ಅಂತ ಕರಿತೀವಿ. ಈ 4 ಹಂತಗಳನ್ನು ನಾನು ಹೇಗೆ ಪ್ರವೇಶ ಮಾಡಿದೆ ಅಂತೇಳಿ 2ನೇ ಭಾಗದಲ್ಲಿ ಅಬ್ದುಲ್ ಕಲಾಂ ಅವರು ಹೇಳ್ತಾ ಹೋಗ್ತಾರೆ. ಒಂದು ಇಸ್ರೋದಲ್ಲಿ ನಾನು ಹೋಗಿರ್ತಕ್ಕಂಥದ್ದು, ಇನ್ನೊಂದು DRDOದಲ್ಲಿ ಹೋಗಿರ್ತಕ್ಕಂಥದ್ದು, ಇನ್ನೊಂದು ಅಣುಶಕ್ತಿ ಇಲಾಖೆಯಲ್ಲಿ ನಾನು ಕೆಲಸ ಮಾಡಿರ್ತಕ್ಕಂಥದ್ದು, ಕೊನೆಯದಲ್ಲಿ ನಾನು ನಿವೃತ್ತಿ ಪಡೆದ ನಂತರದಲ್ಲಿ ಒಂದು ಹೊಸ ರೀತಿಯ ಚಟುವಟಿಕೆಗೆ ನಾನು ತೊಡಕೊಂಡಿದ್ದು, ಹೀಗೆ 4 ಹಂತಗಳಲ್ಲಿ ನಾನು ಪ್ರವೇಶ ಮಾಡಿದೆ. ಹಾಗಾಗಿ ಈ ಲೇಖನವನ್ನು ನಾವು 2 ರೀತಿಯಲ್ಲಿ ನಾವು ಗಮನಿಸಬೇಕು. ಒಂದು ಕಡೆಗೆ ಅವರು ಕನಸನ್ನು ಕಾಣ್ತಕ್ಕಂಥದ್ದು, ಕನಸಿನಲ್ಲಿ ಅವರು ಮಹಾಪುರುಷರ ಜೊತೆಗೆ ಮುಖಾಮುಖಿ ಆಗ್ತಕ್ಕಂಥದ್ದು. 2ನೇ ಹಂತದಲ್ಲಿ ತಾವು ಆ 4 ಹಂತಗಳಲ್ಲಿ ಹೇಗೆ ಪ್ರವೇಶ ಮಾಡಿದ್ವಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಅವರು ಏನು ಮಾಡ್ತಾರೆ, 2 ಅಂಕದ, 5 ಅಂಕದ, 10 ಅಂಕದ ಪ್ರಶ್ನೆಗಳನ್ನು ಕೇಳತಕ್ಕಂಥ ಸಾಧ್ಯತೆ ಪರೀಕ್ಷೆಯಲ್ಲಿ ಇರುತ್ತೆ. ಮುಂದಿನ ತರಗತಿಯಲ್ಲಿ ಇನ್ನೊಂದು ಪಠ್ಯವನ್ನು ಕುರಿತು ನಾವು ಚರ್ಚೆ ಮಾಡೋಣ. ನಮಸ್ಕಾರ.